ಮೀನಾ ಅತ್ತೆ ಏನಾಯ್ತು? ಏನು ಇಲ್ಲ ಅತ್ತೆ. ಏನೂ ಇಲ್ಲ ಅಂದ್ರೆ ನನಗೆ ಗೊತ್ತಾಗಲ್ವಾ? ತವ್ರ ಮನೆಯವ್ರು ನೆನಪಾಗ್ತಿದಾರಾ? ಈ ನೋವನ್ನ ನಾನು 30 ವರ್ಷಗಳಿಂದ ಅನುಭವಿಸ್ತಾ ಇದ್ದೀನಿ ಮೀನಾ. ಇದೆ ಇದೆ ಈ ನೋವು ನಮ್ಮನೆಗೆ ಸೊಸೆಯಾಗಿ ಬರೋಳಗೆ ಬರಬಾರ್ದು ಅಂತಾನೆ ನಿಮ್ಮ ಮಾವ ಯಾರಿಗೂ ಪ್ರೀತಿ ಮಾಡಿ ಮದುವೆ ಮಾಡ್ಕೋಬೇಡಿ ಅಂದ್ರು. ಮೀನಾ, ಕೇಶವ, ಈಗ ನಾನು ನೆನ್ಪಾಯ್ತಾ? ಸದ್ಯ ಈಗ್ಲಾದ್ರೂ ನನ್ನ ಹುಡ್ಕೊಂಡ್ ಬಂದಿಯಲ್ಲ. ಮೀನಾ, ಅಮ್ಮ ಎಲ್ಲಿ? ಅತ್ತೆನಾ? ಅಮ್ಮನ ಒಬ್ಳನ್ನೇ ಬಿಡ್ಬೇಡ ಅಂತ ಹೇಳಿದ್ದೆ ತಾನೆ. ಯಾಕೋ, ಏನಾಯ್ತು? ಬೆಳಗ್ಗೆನೆ ಅಮ್ಮ ಅವ್ರ ಅಣ್ಣಂದ್ರನ್ನ ನೆನೆಸ್ಕೊಂಡು ಬೇಜಾರಾಗಿದ್ರು. ಈಗ ನೋಡಿದ್ರೆ ದೇವಸ್ಥಾನಕ್ಕೆ ಬಂದ ತಕ್ಷಣ ಎದುರುಗಡೆ ಅವರೇ ಸಿಕ್ಕಿದ್ರು. ಅವ್ರನ್ನ ನೆನೆಸ್ಕೊಂಡು ಅವಳು ನೋವು ಪಡ್ತಿರ್ತಾನೆ. ಅದಕ್ಕೆ ನಿನಗೆ ಅವ್ರ ಜೊತೆ ಇರು ಅಂತ ಹೇಳಿದ್ದು. ನೀನ್ ನೋಡಿದ್ರೆ ಇಲ್ಲಿ ನಿಂತಿದ್ಯಲ್ಲ. ಕೇಶವ, ಅತ್ತೆ ಏನ್ ಚಿಕ್ಕವ್ರೇನೋ? ದೇವಸ್ಥಾನದಲ್ಲಿ ಭಕ್ತಿಗೂ ಏಕಾಂತ ಬೇಕು, ಅದಕ್ಕೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟು ಬಂದೆ. ನೀನ್ ನೋಡಿದ್ರೆ ಅವ್ರಿಗೇನೋ ಆಗೋಗ್ಬಿಟ್ಟಿದೆ ಅನ್ನೋ ತರ ಆಡ್ತಿದ್ಯಾ. ಸಾಕು ಸಾಕು, ಈ ವೇದಾಂತ ಎಲ್ಲ ಹೇಳ್ಬೇಡ. ಕೇಶವ, ಒಂದ್ ನಿಮಿಷ. ಅತ್ತೆ ದೇವಸ್ಥಾನ ಪ್ರದಕ್ಷಿಣೆ ಆಗ್ತಿದ್ರು, ಅವ್ರು ಖುಷಿಯಾಗೇ ಇದಾರೆ. ನೀನ್ ತಲೆ ಕೆಡ್ಸ್ಕೋಬೇಡ್ವೋ. ಕೇಶವ, ಈಗೇನಂದ್ರೆ ಮುಂಚೆ ಎಲ್ಲ ನಾವಿಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಬಂದಾಗ ಜೊತೆಗೆ ಕುಂಕುಮ ಹಚ್ಕೋತಾ ಇದ್ವಿ. ನಿನಗೆ ನೆನ್ಪಿದ್ಯಾ? ನಿನ್ ಹಣೆಯಿಂದ ನನ್ನ ಹಣೆಗೆ ಕುಂಕುಮ ಇಟ್ಟಿದ್ದೆ. ಈಗ್ಲೂ ನೋಡು, ನಿನ್ ಹಣೆಯಲ್ಲಿ ಕುಂಕುಮ ಇದೆ. ಕೇಶವ, ನಾನ್ ಕಣ್ ಮುಚ್ಕೋತೀನಿ, ಈಗ್ಲೂ ಅದೇ ತರ ಕುಂಕುಮ ಇಡೋ. ಕೇಶವ, ಕುಂಕುಮ ಇಡೋ. ಕೇಶವ, ಕೇಶವ, ಗಂಡಸರು ಮದ್ವೆ ಆದ್ಮೇಲೆ ಬದಲಾಗ್ತಾರ ಅನ್ನೋ ವಿಷಯನ ನೀನ್ ನಿಜ ಮಾಡಕ್ ಹೊರಟಿದ್ಯಾನೋ ಕೇಶವ? ಯಾಕ್ತಿದ್ರು? ಏನಾಯ್ತು ಅಣ್ಣ, ಕೆಲವು ನೆನಪುಗಳು ತುಂಬ ಭಯಂಕರ ಅಣ್ಣ. ಗಾಳಿ ಬಂದಾಗ ಮೋಡ ಥರ ತೇಲ್ಕೊಂಡು ಹೋಗ್ಬಿಡುತ್ತೆ ಅನ್ಕೋತೀವಿ, ಆದರೆ ಕೆಲವು ಮೋಡ ಗಟ್ಟಿಯಾಗಿ ಹಾಗೆ ಕೂತ್ಕೊಂಡ್ಬಿಡುತ್ತೆ. ನೀನೇನು ಹೇಳ್ತಾ ಇದೀಯಾ? ನನಗೊಂದು ಅರ್ಥ ಆಗ್ತಿಲ್ಲ. ರೀ, ನಾನ್ ಹೇಳ್ತೀನಿ. ಇವ್ರಿಗೆ ಗಿರ್ಜಿನ್ ನೆನ್ಪು ಕಾಡ್ತಾ ಇದೆ. ಊರಲ್ಲಿರೋ ಎಲ್ಲಾ ಕನ್ಯೆಯರಿಗೆ, ಮುತ್ತೈದರಿಗೆ ಬಾಗ್ನ ಕೊಡ್ತಾ ಇದೀವಿ. ಆದ್ರೆ ಒಡ ಹುಟ್ಟಿದ ತಂಗಿ ಕೊಡ್ತಿಲ್ಲ ಅಂತ ಇವ್ರ ಮನ್ಸು ಪರಿತಪಿಸ್ತಾ ಇದೆ. ಅಲ್ಲ, ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕದ್ರ ಮೇಲೆ ದ್ವೇಷ ಅನ್ನೋ ಪರದೆನ ಎಳೆದಿದ್ದೀರಾ? ಒಂದು ಸಲ ಆ ಪರ್ದೆನ ಸರಿಸ್ಬಾರ್ದ? ನೋಡಿ, ನೀವು ಗಿರ್ಜನ್ನ ಎಷ್ಟೇ ತಿರಸ್ಕರಿಸ್ಬೋದು, ಆದ್ರೆ ಈ ಜನ್ಮದಲ್ಲಿ ಗಿರ್ಜಾ ನಿಮ್ ತಂಗಿನೇ, ನೀವು ಅವ್ರ ಅಣ್ಣಂದ್ರ. ಅದ್ ಯಾವತ್ತೂ ಬದಲಾಗೋದಿಲ್ಲ. ಊರಲ್ಲಿರೋ ಇಷ್ಟು ಜನ ಮುತ್ತೈದರಿಗೆ ಬಾಗ್ನ ಕೊಡ್ತಾ ಇದೀರಾ. ಎಷ್ಟು ಜನ ಮುತ್ತೈದಕ್ ಬಾಗ್ನ ಕೊಟ್ರು ನಿನ್ ತಂಗಿ ಕೊಟ್ಟಂಗಾಗತ್ತ ಹೇಳಿ? ಗಿರ್ಜಾಗೆ ನೀವ್ ಹೇಗ್ ಬಾಗ್ನ ಕೊಡ್ಬೇಕು ಅಂತ ನಿಮ್ ಮನ್ಸು ಚಡ್ಪಡಿಸ್ತಾ, ಹಾಗೆ ಗಿರ್ಜಾಗು ತವ್ರ ಮನೆ ಬಾಗ್ನ ಈಸ್ಕೋಬೇಕು ಅಂತ ಅವಳ ಮನ್ಸು ಚಡ್ಪಡಿಸ್ತಾ ಇರೋದಿಲ್ವಾ? ನೋಡಿ, ಹೇಗೋ ಅವರು ದೇವಸ್ಥಾನಕ್ಕೆ ಬಂದಿದ್ದಾರೆ. ನೀವೇ ಸೋತು ಒಂದು ಸಲ
ಯಾಕೆ ಒಂದ್ ಹೆಜ್ಜೆ ಮುಂದೆ ಇಡಬಾರ್ದು? ಸಾಧ್ಯನೇ ಇಲ್ಲ ಅದಕ್ಕೆ. ನಮ್ಮ ಜೀವನದಲ್ಲಿ 2 ವಿಷಯಕ್ಕೆ ಜಾಗನೇ ಇಲ್ಲ. ಒಂದು ಗಿರಿಜಾಗೆ ಕ್ಷಮೆ, ನಮ್ಮ ಪ್ರೀತಿ. ಆ ಗಿರಿಜಾ ಅವಳ ಕ್ಯೂನಲ್ಲಿ ಬಂದು ನಿಂತು ನಮ್ಮ ಎದುರುಗಡೆ ಕೈ ಚಾಚಿ ಬೇಡ್ಕೊಂಡ್ರು. ತಮ್ಮಿಂದ ಅವಳಿಗೆ ಸಿಗೋದು ತಿರಸ್ಕಾರ, ವಾಗಿನ ಅಲ್ಲ. ಅತ್ತೆ, ನಾಳೆ ಹಬ್ಬ ಅಲ್ವಾ? ಮುತ್ತೈದರಿಗೆಲ್ಲ ಮುತ್ತೈದೆ ಬಾಗ್ನ ಕೊಡ್ಬೇಕು. ಅತ್ತೆ, ನನ್ ಜೊತೆ ಬನ್ನಿ. ನೀವು ಮಾತಾಡ್ತಾ ಇದ್ರೆ ಹಾಗೆ ನಿಮ್ ಮಾತ್ ಕೇಳ್ತಾ ಕೇಳ್ತಾ ನಾನ್ ಕೆಲ್ಸ ಮಾಡ್ಕೊಳ್ತೀನಿ. ಮಗಳೇ ತವ್ರ ಮನೆಗ್ ಬರಲ್ಲ ಅಂದ್ರೆ ಯಾವ ಹಬ್ಬ ಮಾಡಿ ಏನ್ ಸಂಭ್ರಮ ಪಡ್ಬೇಕು? ಇದಾ ನಿಮ್ ಚಿಂತೆ? ಇದು 1 ವರ್ಷದ ಕತೆನಾ ಅತ್ತೆ? ಕಡೆ ಪಕ್ಷ ಗಿರ್ಜಾ ನಮ್ಮನೆ ಎದುರುಗಡೆ ಇದ್ದಾಳೆ. ಅವಳನ್ನ ದಿನಾ ನೋಡ್ಬೋದು. ಹಾಗನ್ಕೊಂಡು ನಾವೇ ಸಮಾಧಾನ ಮಾಡ್ಕೋಬೇಕು ಅತ್ತೆ. ಅವಳು ಕಣ್ಣಿಗೆ ಕಾಣದೆ ದೂರ ಇದ್ದಿದ್ರೆ ಇಷ್ಟು ನೋವು ಆಗ್ತಿರ್ಲಿಲ್ಲ. ಆದ್ರೆ ಹತ್ರ ಇದ್ದೇ ದೂರ ಇದ್ದಾಳಲ್ವಾ, ಅದಕ್ಕೆ ನೋವು ಆಗ್ತಾ ಇದೆ ಕಲ. ಪಂಚಮಿ ಹಬ್ಬದ ದಿವ್ಸ ಹಾಲಲ್ಲಿ ಅವ್ರ ಅಣ್ಣಂದಿರ್ ಬೆನ್ನುಜ್ಜಿ ಆಶೀರ್ವಾದ ತಗೊಳ್ಳೋ ಭಾಗ್ಯ ಅವಳಿಗಿಲ್ವಲ್ಲ. ತಂಗಿಗೆ ಬಾಗಿನ ಕೊಡೋಕೆ ಇಷ್ಟ ಇಲ್ದೇ ಇರೋರು ಊರಿನ ಎಲ್ಲ ಹೆಣ್ಮಕ್ಳಿಗೆ ಬಾಗಿನ ಕೊಡ್ತಾ ಇದ್ದಾರೆ. ಅದೇ ನನಗ್ ಜಾಸ್ತಿ ಸಂಕಟ ಆಗ್ತಾ ಇದೆ ಕಲ. ಹಬ್ಬ ಹರಿದಿನ ಯಾಕಾರ ಬರುತ್ತೋ ಅಂತ ಅನಿಸ್ತಾ ಇದೆ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಲೇ ಅಕ್ಕ, ನನ್ ಬೆನ್ನೇನು ಬಟ್ಟೆ ಹೋಗಿ ಕಲ್ಲಂಕೊಂಡ್ಬಿಟ್ಟಿದ್ಯಾ? ಸಾಕ್ ಸುಮ್ನೆ ಕುತ್ಕೊಳ್ಳ, ಹಿಂಗೇನು ಗೊತ್ತಾಗಲ್ಲ. ಹಿಂಗೆ ರಪರಪ ಅಂತ ಉಜ್ಜಿದ್ರೇನೆ ವರ್ಷದ ಕೊಳೆ ಎಲ್ಲ ಹೋಗೋದು. ಏ ಯಾಕೋ ಕಿರ್ತಿದ್ಯಾ? ಏ ಅಕ್ಕ, ಈಗ ಮನೆಗ್ ಬರ್ತಾ ಪಾವನ ಹತ್ರ ಏನಾದ್ರು ಜಗಳ ಮಾಡ್ಕೊಂಡ್ ಬಂದ್ಯಾ? ಯಾಕೆ? ಅವ್ರ ಮೇಲೆ ಇರೋ ಕೋಪ ಎಲ್ಲ ನಮ್ ಬೆನ್ ಮೇಲೆ ತಿರ್ಸಿದ್ಯಲ್ಲ, ಅದಕ್ಕೆ. ಅವ್ರ ಮೇಲಿರೋ ಕೋಪನ ಹಾಕಿ ಉಜ್ಜಿದ್ರೇನೆ ನಿನ್ ಬೆನ್ನು ಫಳ ಅಂತ ಹೊಳೆಯೋದು, ಅವ್ರ ಮೇಲಿರೋ ಕೋಪನು ಕಡಿಮೆ ಆಗೋದು. ಅಕ್ಕ, ಮಾಧವಳಿ ಮಾತ್ರ ಇಷ್ಟೊಂದು ಸಾಫ್ಟ್ ಆಗಿ ಉಸ್ತಾ ಇದೆಯಾ? ನಮ್ಗಾದ್ರೆ ಚರ್ಮ ಕಿತ್ತಗೋರಿಂದ ಗುಜ್ಬಿಟ್ಟಲೆ. ಹೌದು, ಮಾಧವ ನನ್ ಪಾಪ ತಮ್ಮ. ನೀವಿಬ್ರು ಇದಿರಲ್ಲ, ಆಹಾ ಮಹಾನ್ ಕಳ್ರು. ಮುದ್ದಿನ ಅಕ್ಕ. ಏ ಸುಮ್ನೆ ಕುತ್ಕೊಳ. ಹಿಂಗ್ಸ್ತಾ ಇದೀವ ಪಡಿಸ್ತಾ ಇದೀವ ಅಂತಾನೆ ಗೊತ್ತಾಗ್ತದ. ಏನಾಯ್ತು ಸುಂದ್ರ? ಏನಾಯ್ತು? ಏನಾಯ್ತು? ಅಲ್ಲ, ನಾನ್ ಯಾಕೆ ಇಷ್ಟು ಕರಗಿದ್ದೀನಿ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ನಾವು ಚಿಕ್ಕವನಿದ್ದಾಗಿಂದ ಈ ತರ ಹಾಳಾಗಿ ಮೈ ಮುಚ್ಚಿದ್ರೆ ನಾನು ಇರ್ತಾರ ಸೈ ಪಾಪಳ ಅಂತ ಹೊಳಿತಾ ಇದ್ದೆ. ನಿಜ ಹೇಳಕ್ಕ, ನಾನು ನಿಜವಾಗ್ಲೂ ನಿಮ್ ತಮ್ಮನ ಅಥವಾ ಯಾವ್ದಾದ್ರು ಕಸಬುಡ್ನಿಂದ ನನ್ನ ಆಯ್ಕೊಂಡ್ ಬಂದ್ರ ಅಂತ. ಇಷ್ಟೇನಾ ವಿಷಯ? ನಾನು ಏನು ಅಂತ ಹೆದರ್ ಬಿಟ್ಟಿದ್ದೆ ಅಷ್ಟೇ ತಾನೇ. ಕೂತ್ಕೊಡೋ, ನಾನು ನಿನಗೆ ಬೆನ್ನುಜ್ತೀನಿ.
ಅಕ್ಕ ಹಾಲು ಅದು ಕತ್ತಿನ ಕುರಿದ? ಅಯ್ಯೋ ರಾಮ, ಸುಮ್ಮನೆ ಕುತ್ಕೊಳ್ಳೋ. ಈ ಮನೆಯಲ್ಲಿ ಒಬ್ಬ ಬ್ರೂಸ್ ಲೀ ಇದ್ದಾನೆ, ನೀವೆಲ್ಲ ನೋಡಿದ್ದೀರಾ? ನೋಡಿ. ಗಿರ್ಜಾ, ಇನ್ನು ಎಷ್ಟೊತ್ತಿದ್ದು ಈ ಶಾಸ್ತ್ರ? ಲೇಟ್ ಆಗಲ್ವೇನ್ರ? ದೇವಸ್ಥಾನಕ್ಕೆ ಟೈಮ್ ಆಗ್ತಾ ಇದೆ. ಏಯ್ ಹೇಳ್ರ ಬೇಗ ನೋಡಿ. ಬೇಗ ಬೇಗ ಒಬ್ಬೊಬ್ರಾಗ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ರೋ. ಹೋಗೋ ಸುಂದ್ರ. ಸರಿ ಅಮ್ಮ, ನಾನು ಇನ್ನು ಹೊರಡ್ತೀನಿ ಮನೆಗೆ. ಏನೇ ಇದು, ನಮ್ ಜೊತೆ ದೇವಸ್ಥಾನಕ್ ಬಂದ್ ಹೋಗೆ? ಅಯ್ಯೋ ಇಲ್ಲಮ್ಮ, ಮನೇಲಿ ತುಂಬಾ ಕೆಲಸ ಇದೆ, ನಾನು ಇನ್ನು ಹೊರಡ್ತೀನಿ. ಏನಮ್ಮ ಹಬ್ಬದ ದಿನಾನು ಹೀಗ್ ಬಂದ್ ಹಾಗೆ ಹೋಗ್ತಾ ಇದೀಯಾ? ಹೇಳದ್ನಲ್ಲಮ್ಮ, ಮನೇಲಿ ನಾನು ಇನ್ನು ಪೂಜೆ ಎಲ್ಲ ಮಾಡ್ಬೇಕು. ಬರ್ತೀನಿ ಆಯ್ತಾ? ಸರಿನಮ್ಮ, ಹುಷಾರು. ಮೀನಾ, ಅತ್ತೆ ಏನಾಯ್ತು? ಏನು ಇಲ್ಲ ಅತ್ತೆ. ಏನು ಇಲ್ಲ ಅಂದ್ರೆ ನನಗ್ ಗೊತ್ತಾಗಲ್ವಾ? ತವ್ರ ಮನೆಯವ್ರು ನೆನ್ಪಾಗ್ತಿದಾರ? ಈ ನೋವನ್ನ ನಾನು 30 ವರ್ಷಗಳಿಂದ ಅನುಭವಿಸ್ತಾ ಇದ್ದೀನಿ ಮೀನಾ. ಇದೆ ಈ ನೋವು ನಮ್ಮನೆಗೆ ಸೊಸೆಯಾಗಿ ಬರೋಳಗ್ ಬರಬಾರ್ದು ಅಂತಾನೆ ನಿಮ್ಮ ಮಾವ ಯಾರಿಗೂ ಪ್ರೀತಿ ಮಾಡಿ ಮದ್ವೆ ಮಾಡ್ಕೋಬೇಡಿ ಅಂದ್ರು. ಆದ್ರೆ ನೀವ್ಯಾರು ಅದನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಅಯ್ಯೋ ಅತ್ತೆ, ನನ್ಗೇನ್ ಬೇಜಾರಿಲ್ಲಪ್ಪ. ನೀವೇ ಇದನ್ನೆಲ್ಲ ಹೇಳಿ ಅಪ್ಪ ಅಮ್ಮನ್ ನೆನ್ಪು ಬರ್ಸ್ತಿದ್ದೀರಾ. ಅಪ್ಪ ಅಮ್ಮನ ನೆನಪು ಮಾಡಕ್ಕೆ ಅವ್ರೇನ್ ಮರೆಯುವಂತ ವಿಷಯನಾ? ರಕ್ತದಲ್ಲಿ ಬೆರ್ತೋಗಿರೋ ವಿಷಯ ಅದು. ಅದನ್ನ ಯಾವತ್ತೂ ಯಾರು ಮರ್ಸಕ್ ಆಗಲ್ಲ ಮೀನಾ. ನನ್ನನ್ನು ಕಾಡ್ತಾ ಇರೋ ನೋವು ನಿನ್ನನ್ನು ಕಾಡುತ್ತೆ ಮೀನಾ. ಕಾಡದೆ ಬಿಡೋದಿಲ್ಲ ಅದು. ಆದಷ್ಟು ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡು. ಕಷ್ಟನೇ, ಅಭ್ಯಾಸ ಮಾಡ್ಕೊ.